ಮತಯಂತ್ರವನ್ನ ಜೀಪ್ನಲ್ಲಿ ಕೊಂಡೊಯ್ದಿದ್ದಕ್ಕೆ ಅನುಮಾನ ವ್ಯಕ್ತವಾಗಿದೆ. ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ, ಈಗ ಜೀಪ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಮತಯಂತ್ರಗಳನ್ನ. ಅನುಮಾನ, ಫುಲ್ ಡೌಟು. ಏನಪ್ಪ ಇದು? KSRTC ಬಸ್ಗಳಲ್ಲಿ ಎಲ್ಲ ಕಡೆ ತಗೊಂಡು ಹೋಗ್ತಾರೆ ಸರ್ಕಾರದ ವತಿಯಿಂದ, ಅಂದರೆ ಚುನಾವಣಾ ಆಯೋಗದಿಂದ ಅಂತ. ಆದರೆ ಈಗ ಜೀಪ್ ಹೆಂಗೆ ಬಂತು? ಇದು ಸ್ಥಳಕ್ಕೆ ತಹಶೀಲ್ದಾರ್ ಬರೋವರೆಗೂ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆದಿದೆ. ಮತಗಟ್ಟೆ ಸಂಖ್ಯೆ 45 ಮತ್ತು 46ರಲ್ಲಿ ಮತದಾನ ನಡೆದಿತ್ತು. ಗ್ರಾಮದ ಮತಗಟ್ಟೆಯ ಬಳಿ ಬಸ್ ಹೋಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವರು ಜೀಪನ್ನು ತಂದಿದ್ರಂತೆ. ಜೀಪ್ ಮೂಲಕ EVM ಅನ್ನು ಕೊಂಡೊಯ್ದಿದ್ದಾರೆ. ಇದರಿಂದ ಅನುಮಾನಗೊಂಡು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಮತಯಂತ್ರವನ್ನು ಜೀಪ್ನಲ್ಲಿ ಕೊಂಡೊಯ್ದಿದ್ದಕ್ಕೆ ಆಕ್ರೋಶ ಅಲ್ಲಿ ವ್ಯಕ್ತವಾಯಿತು. ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಉಂಟಾಗಿರುವ ಗೊಂದಲ ಇದು. ಮತಗಟ್ಟೆ ಸಂಖ್ಯೆ 45 ಮತ್ತು 46ರಲ್ಲಿ ವೋಟಿಂಗ್ ಆಗಿತ್ತು. ನೋಡಿ, ಕಾರಣ ಇಲ್ಲಿ ಗ್ರಾಮದ ಮತಗಟ್ಟೆಯ ಬಳಿ ಬಸ್ ಹೋಗೋಕೆ ಜಾಗ ಇಲ್ವಂತೆ. ಬಹುಶಃ ಇರಬಹುದು. ಅಲ್ಲಿ ಬಸ್ ಹೋಗದೇ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಜೀಪ್ ಅಷ್ಟೇ ಹೋಗೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಜೀಪನ್ನು ಅಷ್ಟೇ ಕಳಿಸ್ಬೇಕು, ಅಥವಾ ಕಾರನ್ನು ಕಳಿಸ್ಬೇಕು. ಆಮೇಲೆ ಇಲ್ಲಿಗೆ ತಂದು ಅದನ್ನು ಅಲ್ಲಿ ಮತ್ತೆ EVM ಅನ್ನು ಬಸ್ನಲ್ಲಿ ಶಿಫ್ಟ್ ಮಾಡಬೇಕು. ಇವ್ರು ಗೊತ್ತಿಲ್ಲ, ಮತಯಂತ್ರ ಈಗ ಸ್ಟ್ರಾಂಗ್ ರೂಮ್ವರೆಗೂ ಕೂಡ ಜೀಪಲ್ಲೇ ತೆಗೆದುಕೊಂಡು ಹೋದ್ರಾ, ಅಥವಾ ಅಲ್ಲಿ ಸ್ವಲ್ಪ ಮುಂದೆ ಬಂದು ಬಸ್ನಲ್ಲಿ ಏನಾದರೂ ಶಿಫ್ಟ್ ಮಾಡಿದ್ರಾ? ಬಟ್ ಈಗ ಅನುಮಾನಕ್ಕೆ ಕಾರಣ ಆಯಿತು. ಗ್ರಾಮಸ್ಥರೆಲ್ಲರೂ ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ರು. ಏನ್ರಿ ಇದು? ಏನು ನಡೀತಾ ಇದೆ ಇಲ್ಲಿ? ಅಧಿಕಾರಿಗಳು ಯಾರ ಪರವಾಗಿ ನೀವು ಕೆಲಸ ಮಾಡ್ತಿದ್ದೀರಿ? KSRTC ಬಸ್ ಇದ್ರೂ ಕೂಡ ಜೀಪ್ನಲ್ಲಿ ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನೋದು ಅವ್ರ ಅನುಮಾನ. ಇಲ್ಲ, ಅಲ್ಲಿ ಬಸ್ ಹೋಗಲ್ಲ, ಬಸ್ ಹೋಗೋಕ್ಕೆ ಅಲ್ಲಿ ಜಾಗ ಅಷ್ಟೊಂದು ಸ್ಥಳಾವಕಾಶ ಇಲ್ಲ ಅಂತ ಇವರು ಕಾರಣ ಕೊಡ್ತಾ ಇದ್ರು. ತಹಶೀಲ್ದಾರ್ ಬರೋವರೆಗೂ ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಅವರು. ಯಾರು ನೀಟಾಗಿ ಮಾತಾಡಿ ಕಳಿಸ್ತೀನಿ. ಯಾರು ನೀಟಾಗಿ ಮಾತಾಡಿ ಕಳಿಸ್ತೀನಿ. ಯಾರು ನೀಟಾಗಿ ಮಾತಾಡಿ ಇದು ಚನ್ನಪಟ್ಟಣದ ರಾಂಪುರ ಅನ್ನುವಂಥ ಗ್ರಾಮ. ಬಿಗುವಿನ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದ್ದು. ಗ್ರಾಮಸ್ಥರೆಲ್ಲ ಅಲ್ಲಿ ಬಸ್ಗೆ ಅಡ್ಡ ಹಾಕಿಬಿಟ್ಟಿದ್ರು. ಪೊಲೀಸರು ಬಂದರು. ಆಮೇಲೆ ಲಘು ಲಾಠಿ ಪ್ರಹಾರ ಮಾಡುವಂತಹ ಪ್ರಯತ್ನಗಳು ಕೂಡ ಅಲ್ಲಾಯಿತು. ಜನರನ್ನು ಚದುರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು. ಅವರ ಆರೋಪ ಇಷ್ಟೇ, KSRTC ಬಸ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ EVM ಮಷಿನ್ಗಳನ್ನು ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ನಮ್ಮ ಗ್ರಾಮದಲ್ಲಿ ಯಾಕೆ ನೀವು ಜೀಪನ್ನು ತಂದ್ರಿ? ಜೀಪ ತರಲಿಕ್ಕೆ ಅವಕಾಶ ಕೊಟ್ಟರು ನಿಮಗೆ? ಏನು ನಡೀತಾ ಇದೆ ಇಲ್ಲಿ? EVM ಸ್ಟ್ರಾಂಗ್ ರೂಮ್ ಬದಲಿ ಬೇರೆ ಎಲ್ಲಾದರೂ ಸಾಗಿಸ್ತಾ ಇದ್ದೀರಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆ ಇಡ್ತಾ ಇದ್ರು. ಗೋಲ್ಮಾಲ್ ಆಗ್ತಾ ಇದೆ ಇಲ್ಲಿ ಅಂಥೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಅಧಿಕಾರಿಗಳು ಇಲ್ಲಿ ಕಳ್ಳಾಟವನ್ನು ಆಡ್ತಿದ್ದಾರೆ ಅನ್ನೋದು ಆ ಗ್ರಾಮಸ್ಥರ ಆರೋಪ ಆಗಿತ್ತು. ತಹಶೀಲ್ದಾರ್ ಬರೋವರೆಗೂ ಕೂಡ ಇದೇ ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಇದನ್ನು ಅಧಿಕಾರಿಗಳು ಭಾಳ ಸೂಕ್ಷ್ಮವಾಗಿ ಬಗೆಹರಿಸಬೇಕು. ಬಂದು ಅವ್ರಿಗೇನಾಗಿದೆ, ಸಮಸ್ಯೆ ಏನಾಗಿದೆ ಜನರಿಗೆ ಹೇಳಬೇಕು. ನೀವು ಏಕಾಏಕಿ ಈಗ ನಿಮಗೆ ಅಧಿಕಾರ ಇರುತ್ತೆ ಅಂತ ಹೇಳಿ ಜೀಪ್ನಲ್ಲೋ ಅಥವಾ ಬೈಕ್ನಲ್ಲೋ ಕೈಯಲ್ಲೋ ಹಿಡ್ಕೊಂಡು ಹೋಗೋದಲ್ಲ. KSRTC ಬಸ್ಸು ಯಾಕಲ್ಲಿ ಸಾಧ್ಯ ಆಗಲಿಲ್ಲ? ಏನಿದರ ಒಂದು ಪರಿಣಾಮ? ಇದಕ್ಕೆ ಅವಕಾಶ ಇದೆಯಾ ಇಲ್ವಾ? ಗ್ರಾಮಸ್ಥರಿಗೆ ಅದನ್ನು ಅರಿವು ಮೂಡಿಸಬೇಕಾಗಿತ್ತು.